ಹಲೋ ಫ್ರೆಂಡ್ಸ್, ನಾನಿವತ್ತು ಮಾಡ್ತಾ ಇರೋದು ಪುದೀನ ಪಲಾವ್. ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರೋದು ಲವಂಗ, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ, ನೆಕ್ಸ್ಟು ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು, ಪುದೀನ ಸೊಪ್ಪು, ಆಲೂಗಡ್ಡೆ, ಸ್ವಲ್ಪ ತುಪ್ಪ ಒಗ್ಗರಣೆಗೆ, ನೆಕ್ಸ್ಟು ಎಣ್ಣೆ, ಕುಕ್ಕಿಂಗ್ ಆಯಿಲು, ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಸೋಯಾ ಚಂಕ್ಸು, ಮಿಕ್ಸರ್ ಜಾರ್ಗೆ ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಪುದೀನ ಬಾತ್ ಆಗಿರೋದ್ರಿಂದ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ, ನಾನು 1.5 ಮುಷ್ಟಿಯಷ್ಟು ಹಾಕ್ತಾಯಿದ್ದೀನಿ. ಅದನ್ನು ನೀವು ಮತ್ತೆ ಮಿಕ್ಸಿ ಮಾಡ್ಕೋಬೇಕು, ಫುಲ್ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಇರಬೇಕು. ಕುಕ್ಕರ್ಗೆ ಎಣ್ಣೆ ಹಾಕಿದ ನಂತರ ನಾನು 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ ಎಣ್ಣೆ ಕಾದಿದ್ದಾದಮೇಲೆ ಆಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗತ್ತನ ಈ ಥರ ಆಗಬೇಕು. ಇಷ್ಟಾದಮೇಲೆ ಟೊಮ್ಯಾಟೊ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸಿ, ಆಮೇಲೆ ಆಲೂಗಡ್ಡೆ ಹಾಕಿ, ಸೋಯಾ ಚಂಕ್ಸ್ ನೆನೆಸ್ಕೊಂಡು ಇಟ್ಕೊಂಡ್ರೆ ಸೋಯಾ ಚಂಕ್ಸು ಟೇಸ್ಟ್ ಚೆನ್ನಾಗಿರುತ್ತೆ. ಸೋಯಾ ಚಂಕ್ಸಿಂದ ಹೈ ರಿಚ್ ಪ್ರೋಟೀನ್ ಸಿಗುತ್ತೆ ಅದರಿಂದ. ನೆಕ್ಸ್ಟು ಮಿಕ್ಸಿ ಮಾಡಿಕೊಂಡ್ರೋ ಪೇಸ್ಟ್ ಹಾಕಿ, ನೆನೆಸಿಟ್ಟಿರೋ ಅಕ್ಕಿ ಹಾಕಿ, ಅದನ್ನು ಸ್ವಲ್ಪ ಫ್ರಾಂಗೆ ಬಾಡಿಸಿ, ಆಮೇಲೆ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಿ, ನಾನಿಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೆ, 4 ಕಪ್ ನೀರು ಹಾಕಿದ್ದೀನಿ. ಪುದೀನ ಎಲೆ ಹಾಗೆ ಸ್ವಲ್ಪ ಮೇಲೆ ಹಾಕಬೇಕು, 1 ಮುಷ್ಟಿಯಷ್ಟು. ಅದು ನಿಂಬೆ ರಸ ಹಿಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದು ಕುದಿ ಬಂದಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ ಹಾಕಿದರೆ ರೆಡಿ ಆಯಿತು ಪುದೀನ ಪಲಾವ್. ರಾಯ್ತಾ ಜೊತೆ ಸರ್ವ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ.